ಈ ಕತೆ ಕೇಳಿದ್ರೆ ನೀವು ಅಕ್ಷರಶಃ ಶಾಕ್ ಆಗ್ತೀರಾ. ಅದೆಷ್ಟೋ ವರ್ಷಗಳಿಂದ ರಾಜಕೀಯದಲ್ಲಿ ಬೇರೂರಿದ ಒಂದು ಸ್ಥಾನ ಒಂದೇ ದಿನದಲ್ಲಿ ಒಬ್ಬ ಅಕಾಡೆಮಿಕ್ ಕೈಗೆ ಹೋಗುತ್ತೆ ಅಂದ್ರೆ ನಂಬ್ತೀರಾ? ಇದು ಕೇವಲ ಬದಲಾವಣೆ ಅಲ್ಲ, ಇಡೀ ಚಿತ್ರಣವನ್ನೇ ಬದಲಾಯಿಸಿದ ಒಂದು ಅದ್ಭುತ ಕತೆ. ಇವತ್ತು ನಮ್ಮ ದೇಶದ ರಾಜಕೀಯದಲ್ಲಿ ಏನೆಲ್ಲಾ ನಡೆಯುತ್ತೆ ಅಂತ ನಮಗೆ ಗೊತ್ತು. ಅದರಲ್ಲೂ ಬಿಜೆಪಿ ಅಂದ್ರೆ ಒಂದು ಪವರ್ಫುಲ್ ಸಂಘಟನೆ. ಅವರ ಪ್ರತಿಯೊಂದು ನಿರ್ಧಾರವೂ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಅದರಲ್ಲೂ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿ ಅಮಿತ್ ಮಾಲ್ವಿಯಾ ಅವರು 11 ವರ್ಷಗಳ ಕಾಲ ತಮ್ಮ ಸ್ಥಾನವನ್ನು ಭದ್ರವಾಗಿ ಹಿಡಿದುಕೊಂಡಿದ್ರು. 11 ವರ್ಷ ಅಂದ್ರೆ ಸಣ್ಣ ವಿಷಯ ಅಲ್ಲ, ಒಂದು ಪೀಳಿಗೆಯೇ ಬದಲಾಗುವಷ್ಟು ಸಮಯ. ಅವರ ನಾಯಕತ್ವದಲ್ಲಿ ಪಕ್ಷದ ಡಿಜಿಟಲ್ ತಂತ್ರಗಳು ರೂಪುಗೊಂಡಿದ್ದವು. ಆದರೆ ಆಗಸ್ಟ್ 18, 2026 ರಂದು ಒಂದು ಅನಿರೀಕ್ಷಿತ ತಿರುವು ಸಿಕ್ತು. ಬಿಜೆಪಿ ಪಕ್ಷ ತನ್ನ ರಾಷ್ಟ್ರೀಯ ತಂಡದಲ್ಲಿ ಮಹತ್ವದ ಪುನರ್ರಚನೆ ಘೋಷಿಸಿತು. ಹಲವು ಹಿರಿಯ ನಾಯಕರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಮುಖಗಳಿಗೆ ಅವಕಾಶಗಳು ಸಿಕ್ಕವು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕತೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಈ ದೊಡ್ಡ ಬದಲಾವಣೆಯ ಮಧ್ಯೆ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದು ಒಂದೇ ಹೆಸರು, ದೀಪಕ್ ಮ್ಹಾಸ್ಕಿ. ಒಬ್ಬ ಅಕಾಡೆಮಿಕ್, ರಾಜಕೀಯದ ಜಂಜಾಟದಿಂದ ದೂರವಿದ್ದ ವ್ಯಕ್ತಿ. ಇವರಿಗೆ ಪಕ್ಷದ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿ ನೇಮಕ ಮಾಡಲಾಯಿತು. ಅಮಿತ್ ಮಾಲ್ವಿಯಾ ಅವರ ಸ್ಥಾನಕ್ಕೆ ಇವರು ಬಂದಿದ್ದು ನಿಜಕ್ಕೂ ಆಘಾತಕಾರಿ ಸುದ್ದಿ. ಒಂದು ಹೊಸ ಯುಗ, ಹೊಸ ದೃಷ್ಟಿಕೋನಕ್ಕೆ ಸ್ವಾಗತ. ದೀಪಕ್ ಮ್ಹಾಸ್ಕಿ ಅವರ ಹೆಗಲ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ. 11 ವರ್ಷಗಳ ಸುದೀರ್ಘ ಆಡಳಿತದ ನಂತರ ಹೊಸ ಸೋಷಿಯಲ್ ಮೀಡಿಯಾ ತಂತ್ರಗಳನ್ನು ರೂಪಿಸಬೇಕು. ರಾಜಕೀಯದ ಆಳವಾದ ಜ್ಞಾನ ಮತ್ತು ಅಕಾಡೆಮಿಕ್ ಹಿನ್ನೆಲೆ ಇವೆರಡನ್ನೂ ಸಮರ್ಥವಾಗಿ ನಿರ್ವಹಿಸಬೇಕಾದ ಸವಾಲು. ಇದು ಕೇವಲ ಒಂದು ನೇಮಕಾತಿ ಅಲ್ಲ, ಇದು ಪಕ್ಷವು ಹೊಸ ಆಲೋಚನೆಗಳಿಗೆ ಮತ್ತು ಸಾಂಪ್ರದಾಯಿಕವಲ್ಲದ ಪ್ರತಿಭೆಗಳಿಗೆ ಎಷ್ಟು ಮನ್ನಣೆ ನೀಡುತ್ತದೆ ಅನ್ನೋದನ್ನು ತೋರಿಸುತ್ತೆ. ವಿದ್ವಾಂಸರು, ಅಕಾಡೆಮಿಕ್ ವ್ಯಕ್ತಿಗಳು ಕೂಡ ರಾಜಕೀಯದ ಮಹತ್ವದ ಸ್ಥಾನಗಳಲ್ಲಿ ಮಿಂಚಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ, ಅಲ್ವಾ? ರಾಜಕೀಯ ಅಂದ್ರೆ ಬರೀ ಹಳೆಯ ಮುಖಗಳು, ಹಳೆಯ ಆಟಗಳು ಅಂತ ನಾವು ಅಂದುಕೊಂಡಿರ್ತೀವಿ. ಆದರೆ ಪ್ರತಿಭೆಗೆ ಅವಕಾಶ ಸಿಕ್ಕಾಗ ಯಾವ ಹಿನ್ನೆಲೆಯೂ ಅಡ್ಡಿಯಾಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ.